ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಏನೆಲ್ಲ ಹೇಳ್ತಾವ್ರೆ, ಭ್ರಷ್ಟ ಮುಕ್ತ ಕರ್ನಾಟಕನ ಮಾಡ್ತೀನಿ ಅಂತ ಹೇಳ್ತಾವ್ರೆ. ಇದು 2800 ಎಕರೆ ಗೋಮಾಳ ಜಮೀನಲ್ಲಿ 700 ಎಕರೆ ಗೋಮಾಳ ತೋರಿಸ್ತವ್ರಲ್ಲ, ಇನ್ನು 2000 ಎಕರೆ ಎಲ್ಲೋಯ್ತು ಅಂತ ತೋರಿಸ್ಲಿ. ಡಿ ಒಬ್ಬ ಡಿ ಸಿ ಬಂದು ಇಲ್ಲಿ ಮಾಧ್ಯಮದಲ್ಲಿ ಪ್ರಕಟಣೆ ಮಾಡಲಿ 2000 ಎಕರೆ ಗೋಮಾಳ ಏನಾಯ್ತು ಅಂತ. ಇದು ಭ್ರಷ್ಟಾಚಾರನ ಏನು ಅಂತ ಅವಾಗ ಹೇಳಲಿ. ಇವತ್ತು ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಮಾಡ್ತೀನಿ ಮಾಡ್ತಾ ಇರೋದೇನು ಎಲ್ಲ ಭ್ರಷ್ಟಾಚಾರನೇ. ಎಲ್ಲ ಮಾಧ್ಯಮದವ್ರಿಗಿರ್ಬೋದು, ಎಲ್ಲ ಇಡೀ 5.5 ಕೋಟಿ ಜನ ನೋಡ್ತಾ ಇದೆ ಭ್ರಷ್ಟಾಚಾರದಲ್ಲಿ ಅದಾ ಇಲ್ವಾ ಸರ್ಕಾರ ಅಂತ. ಎಲ್ಲ ಇದ್ಕೊಂಡು ಬರೋದು ರೈತರ ಮೇಲೆ ದೌರ್ಜನ್ಯ ಮಾಡೋದು, ದಬ್ಬಳಕೆ ಮಾಡೋದು, ಬಲವಂತಕ್ಕೆ ಭೂಮಿ ಕಿತ್ಕೊಳ್ಳೋಕೆ ನೋಡೋದು. ಮೊನ್ನೆ ಅಲ್ಲೆಲ್ಲ ಎಲ್ಲರೂ ನೋಟಿಸ್ ತಗೊಂಬಿಟ್ಟವ್ರೆ ಅಂದರು. ಅದರಲ್ಲಿ 20% ಜನ ಮಾತ್ರ ನೋಟಿಸ್ ತಗೊಂಡವ್ರೆ, ಇನ್ನು 80% ನೋಟಿಸ್ ತಗೊಂಡಿಲ್ಲ. ಇದು ನೀವು ಅಲ್ಲಿ ನೋಡಬೇಕು. ನೀವು ಅವೇಲೇನಿಂತ ಮಾಡವ್ರೆ, ಅಲ್ಲಿಂದ ಕೊಡೆಯಲ್ದ ಹತ್ರಕ್ಕೆ 15 ದಿನಕ್ಕೆ ಟಾರ್ ಹಾಕಿದ್ರು. ಆಚೆ ಕಡೆಗೆ ಸುಮಾರು ಇನ್ನೊಂದು 3-4 ತಿಂಗಳಾಯ್ತು ಕಿತ್ತಾಕಿ, ಇನ್ನವರೆಗೂ ಟಾರನ್ ಮಕ ಇಲ್ಲ. ಬಾಲಕೃಷ್ಣ ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ಅವ್ರು ಬಿಡ್ರಿ, ಮೂರು ಬಿಟ್ಬಿಟ್ರು ಅವರು. ನಾವು ಗಂಡಸರುಗಳು ಮಾತಾಡೋದು ಬೇಡ ಅಂತ ಹೆಂಗಸರುಗಳು ಕರೀತಾವ್ರೆ. ನೀನು ಗಂಡಸಾದ್ರೆ ಬಂದು ನಿಂತ್ಕೋ, ಇಲ್ಲಿ ಬಂದು ರೈತರು ಎಷ್ಟು ಜನ ಅವ್ರೆ ಅಂತ ಕೇಳು ಅಂತ ಕೇಳ್ತಾವ್ರೆ ಮಾನ್ಯ ಮುಖ್ಯಮಂತ್ರಿಗಳನ್ನ.